ಮೇಡಮ್, ಇವತ್ತು ಯಡಿಯೂರಪ್ಪನವರ ಅಭಿನಂದನಾ ಮಹೋತ್ಸವ ನಡೀತಾ ಇದೆ. ಬಹುಶಃ ನಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನೇಕ ಹೆಣ್ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ಬದುಕು, ರಾಜಕೀಯ ಸಾಮಾಜಿಕ ಕ್ಷೇತ್ರದ ಬದುಕು ನಮಗೊಂದು ಪ್ರೇರಣೆ ಮತ್ತು ಶಕ್ತಿ. ಅವರ ಬದುಕಿನ ಎಲ್ಲ ಪುಟಗಳಲ್ಲೂ ಕೂಡ ನಾವು ಅವಲೋಕನವನ್ನು ಮಾಡಿದರೆ, ಬಹುಶಃ ಬಹಳ ವರ್ಷದಿಂದ ನಾನು ಅವರನ್ನು ಬಲ್ಲವಳಾದ ಕಾರಣ ಹೇಳ್ತಾ ಇದ್ದೇನೆ. ಅವರ ಒಂದು ನಡೆ, ಅವರ ಒಂದು ಹೋರಾಟ, ಅವರು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಹೇಳ್ಬೋದು. ಎಲ್ಲರೂ ಕೊಟ್ಟಿದ್ದಾರೆ, ಆದರೆ ಯಡಿಯೂರಪ್ಪನಷ್ಟು ಯೋಜನೆಯನ್ನ ಒಂದು ಮಗು ಹುಟ್ಟುವಾಗಲೇ ಮಡಿಲಿನಿಂದ ಹಿಡಿದು ಬಡವರ ಮನೆಯ ಹೆಣ್ಣು ಮಗು ಭಾಗ್ಯಲಕ್ಷ್ಮಿ ಅಂತ ಕರೆದು ಅವರು ಹೆಚ್ಚು ಓದಬೇಕಂತ ಸೈಕಲ್ ಆಗಿರ್ಬೋದು, ಅವಿವಾಹಿತ ಮಹಿಳೆಯರು, ಈ ಹಳ್ಳಿಗಳಲ್ಲಿರ್ತಕ್ಕಂಥ 50 ವರ್ಷದ ಮೇಲ್ಪಟ್ಟ ಅವಿವಾಹಿತ ಮಹಿಳೆಯರಿಗೆ ಮಾಸಾಶನ ಕೊಡುವುದಾಗಿರ್ಬೋದು, ಮಂಗಳಮುಖಿಯರಿಗೆ ಕೊಡುವುದಾಗಿರ್ಬೋದು, ಆಮೇಲೆ ದೇವದಾಸಿಯರಿಗೂ ಕೊಡುವಂತ ಒಂದು ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಬಡವರ ಸತ್ರೆ ಅವರ ಶವ ಸಂಸ್ಕಾರಕ್ಕೆ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಆದ್ರಿಂದ ಅವರನ್ನು ಅಭಿನಂದಿಸಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೇವೆ. ಮೇಡಮ್, ಇವತ್ತು ಯಡಿಯೂರಪ್ಪನವರ ಅಭಿನಂದನಾ ಮಹೋತ್ಸವ ನಡೀತಾ ಇದೆ. ಬಹುಶಃ ನಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನೇಕ ಹೆಣ್ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ಬದುಕು, ರಾಜಕೀಯ ಸಾಮಾಜಿಕ ಕ್ಷೇತ್ರದ ಬದುಕು ನಮಗೊಂದು ಪ್ರೇರಣೆ ಮತ್ತು ಶಕ್ತಿ. ಅವರ ಬದುಕಿನ ಎಲ್ಲ ಪುಟಗಳಲ್ಲೂ ಕೂಡ ನಾವು ಅವಲೋಕನವನ್ನು ಮಾಡಿದರೆ, ಬಹುಶಃ ಬಹಳ ವರ್ಷದಿಂದ ನಾನು ಅವರನ್ನು ಬಲ್ಲವಳಾದ ಕಾರಣ ಹೇಳ್ತಾ ಇದ್ದೇನೆ. ಅವರ ಒಂದು ನಡೆ, ಅವರ ಒಂದು ಹೋರಾಟ, ಅವರು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಹೇಳ್ಬೋದು. ಎಲ್ಲರೂ ಕೊಟ್ಟಿದ್ದಾರೆ, ಆದರೆ ಯಡಿಯೂರಪ್ಪನಷ್ಟು ಯೋಜನೆಯನ್ನ ಒಂದು ಮಗು ಹುಟ್ಟುವಾಗಲೇ ಮಡಿಲಿನಿಂದ ಹಿಡಿದು ಬಡವರ ಮನೆಯ ಹೆಣ್ಣು ಮಗು ಭಾಗ್ಯಲಕ್ಷ್ಮಿ ಅಂತ ಕರೆದು ಅವರು ಹೆಚ್ಚು ಓದಬೇಕಂತ ಸೈಕಲ್ ಆಗಿರ್ಬೋದು, ಅವಿವಾಹಿತ ಮಹಿಳೆಯರು, ಈ ಹಳ್ಳಿಗಳಲ್ಲಿರ್ತಕ್ಕಂಥ 50 ವರ್ಷದ ಮೇಲ್ಪಟ್ಟ ಅವಿವಾಹಿತ ಮಹಿಳೆಯರಿಗೆ ಮಾಸಾಶನ ಕೊಡುವುದಾಗಿರ್ಬೋದು, ಮಂಗಳಮುಖಿಯರಿಗೆ ಕೊಡುವುದಾಗಿರ್ಬೋದು, ಆಮೇಲೆ ದೇವದಾಸಿಯರಿಗೂ ಕೊಡುವಂತ ಒಂದು ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಬಡವರ ಸತ್ರೆ ಅವರ ಶವ ಸಂಸ್ಕಾರಕ್ಕೆ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಆದ್ರಿಂದ ಅವರನ್ನು ಅಭಿನಂದಿಸಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೇವೆ. ಮೇಡಮ್, ಇವತ್ತು ಯಡಿಯೂರಪ್ಪನವರ ಅಭಿನಂದನಾ ಮಹೋತ್ಸವ ನಡೀತಾ ಇದೆ. ಬಹುಶಃ ನಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನೇಕ ಹೆಣ್ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ಬದುಕು, ರಾಜಕೀಯ ಸಾಮಾಜಿಕ ಕ್ಷೇತ್ರದ ಬದುಕು ನಮಗೊಂದು ಪ್ರೇರಣೆ ಮತ್ತು ಶಕ್ತಿ. ಅವರ ಬದುಕಿನ ಎಲ್ಲ ಪುಟಗಳಲ್ಲೂ ಕೂಡ ನಾವು ಅವಲೋಕನವನ್ನು ಮಾಡಿದರೆ, ಬಹುಶಃ ಬಹಳ ವರ್ಷದಿಂದ ನಾನು ಅವರನ್ನು ಬಲ್ಲವಳಾದ ಕಾರಣ ಹೇಳ್ತಾ ಇದ್ದೇನೆ. ಅವರ ಒಂದು ನಡೆ, ಅವರ ಒಂದು ಹೋರಾಟ, ಅವರು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಹೇಳ್ಬೋದು. ಎಲ್ಲರೂ ಕೊಟ್ಟಿದ್ದಾರೆ, ಆದರೆ ಯಡಿಯೂರಪ್ಪನಷ್ಟು ಯೋಜನೆಯನ್ನ ಒಂದು ಮಗು ಹುಟ್ಟುವಾಗಲೇ ಮಡಿಲಿನಿಂದ ಹಿಡಿದು ಬಡವರ ಮನೆಯ ಹೆಣ್ಣು ಮಗು ಭಾಗ್ಯಲಕ್ಷ್ಮಿ ಅಂತ ಕರೆದು ಅವರು ಹೆಚ್ಚು ಓದಬೇಕಂತ ಸೈಕಲ್ ಆಗಿರ್ಬೋದು, ಅವಿವಾಹಿತ ಮಹಿಳೆಯರು, ಈ ಹಳ್ಳಿಗಳಲ್ಲಿರ್ತಕ್ಕಂಥ 50 ವರ್ಷದ ಮೇಲ್ಪಟ್ಟ ಅವಿವಾಹಿತ ಮಹಿಳೆಯರಿಗೆ ಮಾಸಾಶನ ಕೊಡುವುದಾಗಿರ್ಬೋದು, ಮಂಗಳಮುಖಿಯರಿಗೆ ಕೊಡುವುದಾಗಿರ್ಬೋದು, ಆಮೇಲೆ ದೇವದಾಸಿಯರಿಗೂ ಕೊಡುವಂತ ಒಂದು ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಬಡವರ ಸತ್ರೆ ಅವರ ಶವ ಸಂಸ್ಕಾರಕ್ಕೆ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಆದ್ರಿಂದ ಅವರನ್ನು ಅಭಿನಂದಿಸಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೇವೆ.